ಪ್ರೇಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ನಾವು ಈ ದಿನ ದೇವರ ವಾಕ್ಯಗಳನ್ನು ಧ್ಯಾನಿಸಿಕೊಳ್ಳೋಣ. ಹಲ್ಲೆಲೂಯಾ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ. ಆದ್ದರಿಂದ ನೀವು ಮನಸ್ಸನ್ನು ಕಟ್ಟಿಕೊಂಡು ಹಲ್ಲೆಲೂಯಾ ಸ್ವರಚಿತರಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷವಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡಿರಿ. ಹಲ್ಲೆಲೂಯಾ. ಸೊ ಪ್ರಿಯರ, ದೇವರು ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಪ್ರತ್ಯಕ್ಷವಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ಹಲ್ಲೆಲೂಯಾ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡಬೇಕಂತೆ. ಅದರ ಮೇಲೆ ಸಂಪೂರ್ಣವಾಗಿ ಆಧಾರ ಮಾಡಿಕೊಳ್ಬೇಕಂತೆ. ಹಲ್ಲೆಲೂಯಾ. 50-50 ಅಲ್ಲ. ಹಲ್ಲೆಲೂಯಾ. ಬರೀ 50% ಅಲ್ಲ, 100%. ಹಲ್ಲೆಲೂಯಾ. ನಮ್ಮ ಪೂರ್ತಿಯಾಗಿ ಸಂಪೂರ್ಣವಾಗಿ ನಂಬಿಕೆ, ಹಲ್ಲೆಲೂಯಾ, ಸಂಪೂರ್ಣವಾಗಿ ನಾವು ಆಧಾರ ಮಾಡಿಕೊಳ್ಬೇಕಾಗಿರೋದು ನಮ್ಮ ದೇವರನ್ನಂತೆ. ಹಲ್ಲೆಲೂಯಾ. ಸೊ ಆ ರೀತಿಯಾಗಿ ನನ್ನ ಜೀವಿತದಲ್ಲಿ ಮಾಡಿಕೊಂಡಾಗಲೇ ಹೆಚ್ಚಾಗಿನ ಫಲಗಳನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಆತ್ಮ ಫಲಗಳನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಆತನ ಫಲಗಳಂದರೆ ಏನು ಪ್ರಿಯರೇ? ಹಲ್ಲೆಲೂಯಾ. ಶಾಂತಿ, ಸಮಾಧಾನ, ಸಂತೋಷ, ಸಮೃದ್ಧಿ ಜೀವನ. ಹಲ್ಲೆಲೂಯಾ. ಯಾವಾಗಲೂ ಕೂಡ ಯಥಾರ್ಥವಾಗಿ ಆತನನ್ನು ಸ್ತುತಿ ಸಂತೋಷದಿಂದ ಘನಪಡಿಸುವುದು. ಹಲ್ಲೆಲೂಯಾ. ಆತನ ಫಲಗಳು. ಹಲ್ಲೆಲೂಯಾ. ಆತನ ಫಲಗಳನ್ನೇ ನಮಗಿವು. ಈ ರೀತಿಯಾಗಿ ನಮಗೆ ದೊರಕಬೇಕಾದ್ರೆ ಹಲ್ಲೆಲೂಯಾ ಇನ್ನೂ ಹೆಚ್ಚಾಗಿ ನಾವು ದೇವರಿಗೋಸ್ಕರ ಪ್ರಯಾಸ ಪಡಬೇಕು. ದೇವರ ರಾಜ್ಯಕ್ಕೋಸ್ಕರ ಇನ್ನೂ ಹೆಚ್ಚಾಗಿ ನಾವು ತವಕ ಪಡಬೇಕು. ಹಲ್ಲೆಲೂಯಾ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಪ್ರಿಯರೇ, ಸೊ ಇಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ಯಜಮಾನನಿದ್ದಾನೆ, ಒಬ್ಬ ಚಿಕ್ಕ ಬಡವ ರೈತ ಇದ್ದಾನೆ. ಹಲ್ಲೆಲೂಯಾ. ಸೊ ಆ ಯಜಮಾನನು ಏನು ಮಾಡ್ತಾನೆ, ರೈತನಿಗೆ, ನಾನು ನಿನಗೆ ಇಷ್ಟಂತ ಗುತ್ತಿಗೆ ಕೊಡ್ತೀನಿ ಹೊಲದಲ್ಲಿ, ನನಗೆ ಇಷ್ಟೊಂದು ನೀನು ಫಲ ತೊಗೊಂಬಂದು ಕೊಡಬೇಕು ಅಂದರೆ ಬೆಳೆಸಿಬಿಟ್ಟು, ಹಲ್ಲೆಲೂಯಾ, ಅದನ್ನೆಲ್ಲ ಕಳೆಯೆಲ್ಲ ಕಿತ್ತಾಕ್ಬಿಟ್ಟು ಚೆನ್ನಾಗಿ ಅದನ್ನು ಫಲ ಬರೋ ರೀತಿಯಾಗಿ ಮಾಡಿಬಿಟ್ಟು ಆ ಭತ್ತ ತಂದು ನನಗೆ ಕೊಡಬೇಕು, ನಾನು ಅದಕ್ಕೆ ನೀನು ರಿಟರ್ನಾಗಿ ಬೇರೆ ಕೊಡ್ತೀನಿ ಅಂತ ಹೇಳ್ತಾನೆ ಯಜಮಾನನು. ಹಲ್ಲೆಲೂಯಾ. ಸೊ ಆಗ ರೈತನ ಏನು ಮಾಡ್ತಾನೆ, ಈಗ ಆತನ ಜವಾಬ್ದಾರಿ ಎಲ್ಲನೂ ಕೂಡ ಯಜಮಾನನ ಜವಾಬ್ದಾರಿ ಎಲ್ಲನೂ ಕೂಡ ರೈತನಿಗೆ ವಹಿಸಿದ್ದಾನೆ ಪ್ರಿಯರೇ. ಸೊ ಆ ರೈತನ ಏನು ಮಾಡಬೇಕು, ಆತನ ಜವಾಬ್ದಾರಿ ಈಗ ಅದೆಲ್ಲ. ಹಲ್ಲೆಲೂಯಾ. ಆತನ ಜವಾಬ್ದಾರಿ, ಆತನೇ ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕು. ಪ್ರತಿಯೊಂದು ಏನೇ ಬಂದರೂ ಕೂಡ ಆತನಲ್ಲಿ ಕಷ್ಟಪಡಬೇಕು, ಶ್ರಮ ಪಡಬೇಕು. ಹಲ್ಲೆಲೂಯಾ. ಸೊ ಆ ರೀತಿಯಾಗಿ ತನ್ನ ಶ್ರಮೆ ಪಟ್ಟು ಆತನ ಜವಾಬ್ದಾರಿ ತಗೊಂಡು, ಹಲ್ಲೆಲೂಯಾ, ಅಲ್ಲಿ ಬರುವ ಕಳೆಯನ್ನು ಕಿತ್ತಾಕ್ಬಿಟ್ಟು ಅಲ್ಲಿ ಸ್ವಚ್ಛತೆಯಾಗಿ ನೋಡಿಕೊಂಡು, ಹಲ್ಲೆಲೂಯಾ, ಏನೇ ಬರಲಾರಂತೆ ಅದಕ್ಕೆ ಬೇಕಾಗಿರುವ ಎಲ್ಲವನ್ನು ಸಿದ್ಧತೆ ಮಾಡಿಕೊಂಡು, ಹಲ್ಲೆಲೂಯಾ, ಫಲ ಬರುವ ರೀತಿಯಾಗಿ ಅಂದರೆ ಆ ಭತ್ತ ಬರುವ ರೀತಿಯಾಗಿ ಆತನ ಮಾಡಿಬಿಟ್ಟು ಅದನ್ನೆಲ್ಲ ತೊಗೊಂಡು ಬಂದು ಹಲ್ಲೆಲೂಯಾ ಯಜಮಾನಿಗೆ ಕೊಟ್ಟಾಗ ಯಜಮಾನನಿಗೆ ಎಷ್ಟು ಸಂತೋಷ ಆಗ್ತದೆ. ಹಲ್ಲೆಲೂಯಾ. ನಾನು ಕೊಟ್ಟಿರುವ ಕೆಲಸವನ್ನು ಈ ರೈತ, ಈ ಬಡವ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಿದ್ದಾನೆ, ತನ್ನ ಜವಾಬ್ದಾರಿ ತೊಗೊಂಡು ಮಾಡಿದ್ದಾನೆ ಅಂತೇಳ್ಬಿಟ್ಟು ರಿಟರ್ನ್ ಆಗಿಯೇ ಸಂತೋಷದಿಂದ ಆತನಿಗೆ ಬೇಕಾಗಿರೋದು, ಆತನಿಗೆ ಸಿಗಬೇಕಾಗಿರೋದು ಆತನಿಗೆ ಸಿಗ್ತದೆ. ಹಲ್ಲೆಲೂಯಾ. ಅದೇ ಯಜಮಾನನು ಹೇಳ್ದಾಗ ಪ್ರಿಯರೇ, ಹಲ್ಲೆಲೂಯಾ, ಇನ್ನೊಂದು ಥರ ಹೇಳ್ತಾನೆ, ಅದೇ ಯಜಮಾನನು ಒಂದು ವೇಳೆ ಈ ರೈತನಿಗೆ ನೀನು ಈ ರೀತಿಯಾಗಿ ಜವಾಬ್ದಾರಿ ತೊಗೊಂಡು ನೀನು ಈ ಥರ ಮಾಡ್ಕೊಂಡು ನನಗೆ ತೊಗೊಂಬ ಅಂತ ಹೇಳಿದ್ರೆ, ಹಲ್ಲೆಲೂಯಾ, ಓಕೆ ಮಾಡ್ಕೊಂಬರ್ತೀನಿ ಅಂತ ಆತನಿಗೆ ಹೇಳ್ಬಿಟ್ಟು, ಹಲ್ಲೆಲೂಯಾ, ಆತನು ಸರಿಯಾಗಿ ಅದನ್ನು ಬೇಜವಾಬ್ದಾರಿತನದಿಂದ ತನ್ನ ಕೆಲಸವನ್ನು ನಿಭಾಯಿಸಿಕೊಳ್ಳದೆ, ಹಲ್ಲೆಲೂಯಾ, ತನ್ನ ಕಳೆ ಬಂದರೂ ಕೂಡ ಕಿತ್ತುಕೊಳ್ಳಾರ್ದೆ, ಅದರಲ್ಲಿ ಏನು ಕೂಡ ಕ್ಲೀನ್ ಮಾಡ್ಕೊಳ್ಳಾರ್ದೇ ಸುಮ್ಮನೆ ಇದ್ಬಿಟ್ಟು, ಹಲ್ಲೆಲೂಯಾ, ಎಲ್ಲನೂ ಕೂಡ ಫಲ ಎಲ್ಲ ಕೂಡ ಕೆಟ್ಟೋಗೋ ರೀತಿಯಾಗಿ ಮಾಡಿಕೊಂಡು ತನ್ನ ಬೇಜವಾಬ್ದಾರಿತನದಿಂದನೇ, ತನ್ನ ಸೋಮಾರಿತನದಿಂದನೇ, ಹಲ್ಲೆಲೂಯಾ, ಅದನ್ನೆಲ್ಲ ಹಾಳು ಮಾಡಿಕೊಂಡು ಯಜಮಾನ ಹತ್ರ ಬಂದು, ನೀವು ಕೊಟ್ಟಿದ್ದು ನನಗೆ ನಿಭಾಯಿಸೋಕ್ಕಾಗಲಿಲ್ಲ, ಈ ರೀತಿಯಾಗಿ ಆಗ್ಬಿಡ್ತು, ಈ ರೀತಿಯಾಗಿಲ್ಲ ಅಂತ ಹೇಳಿದ್ರೆ ಪ್ರಿಯರೇ, ಸೊ ಯಜಮಾನನ ಏನು ಮಾಡ್ತಾನೆ, ಹಲ್ಲೆಲೂಯಾ, ನೀನು ಒಳ್ಳೆ ನಂಬಿಗಸ್ತನಲ್ಲ, ಹಲ್ಲೆಲೂಯಾ, ನೀನು ಸೋಮಾರಿತನ ಇದೆಯಾ ನೀನು ಅಂತ ಹೇಳ್ಬಿಟ್ಟು, ಸೊ ಆ ಕೆಲಸನ ಇನ್ನೊಬ್ರಿಗೆ ವಹಿಸ್ತಾನೆ. ಹಲ್ಲೆಲೂಯಾ. ಇನ್ನೊಬ್ಬ ರೈತನಿಗೆ ವಹಿಸ್ತಾನೆ. ಸೊ ಆ ರೈತನೂ ಕೂಡ ಅದೇ ರೀತಿ ಮಾಡಿದಾಗ ಆ ರೈತನಿಗೆ ಕೂಡ ಅದೇ ರೀತಿಯಾಗಿ ಬೈದು ಇನ್ನೊಬ್ಬನೂ ಕೂಡ, ಹಲ್ಲೆಲೂಯಾ, ಇನ್ನೊಬ್ಬನಿಗೆ ಆ ಜವಾಬ್ದಾರಿ ವಹಿಸ್ತಾನೆ. ಸೊ ಆತನು ಕೂಡ ಮಾಡಲಿ ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಜವಾಬ್ದಾರಿ ವಹಿಸ್ತಾನೆ. ಸೊ ಆತನು, ಹಲ್ಲೆಲೂಯಾ, ಜವಾಬ್ದಾರಿ ತೊಗೊಂಡು ಚೆನ್ನಾಗಿ ಫಲ ಬರುವ ರೀತಿಯಾಗಿ ಮಾಡಿಕೊಂಡು ತನ್ನ ಒಳ್ಳೆ ರೀತಿಯಾಗಿ ಭತ್ತ ತಂದು ಕೊಡ್ತಾನೆ. ಸೊ ಆಗ ಆತ ಏನು ಮಾಡ್ತಾನೆ, ಯಜಮಾನನು ಸಂತೋಷದಿಂದ ತನಗೆ ಬರಬೇಕಾಗಿರೋದು ಆತನಿಗೆ ಕೊಟ್ಬಿಡ್ತಾನೆ. ಸೊ ಆಗ 3 ಜನಗಳದ್ದು ಏನಾಯಿತು, ಜೀವನ, ಹಲ್ಲೆಲೂಯಾ, ಹಾಳಾಯಿತು. ಯಾಕೆ ಅಂತ ಹೇಳಿದ್ರೆ ಅವರು ಜವಾಬ್ದಾರಿ ತೊಗೊಂಡು ಮಾಡಲಿಲ್ಲ, ಸೋಮಾರಿತನದಿಂದ, ಹಲ್ಲೆಲೂಯಾ, ಅವರ ಜೀವನವನ್ನು ಅವರೇ ನಾಶ ಮಾಡ್ಕೊಂಡ್ಬಿಟ್ರು. ಹಲ್ಲೆಲೂಯಾ. ಯಜಮಾನನ ಕೊಟ್ಟಿರೋದ್ರಲ್ಲೇ ಸ್ವಲ್ಪ ಚೆನ್ನಾಗಿ ತಾನು ಬೆಳೆಸ್ಕೊಂಡು ಓದಿದರೆ, ಹಲ್ಲೆಲೂಯಾ, ನಂಬಿಗಸ್ತ ಹಾಳಾಗಿದ್ದಿದ್ರೆ ಎಷ್ಟೊಂದು ಫಲ ಸಿಗ್ತಿತ್ತು.
ಹಲ್ಲೆಲೂಯಾ. ಯಜಮಾನನು ಆ ಥರ ನೋಡಿಬಿಟ್ಟು ಪಾಪ ಎಷ್ಟೆಲ್ಲ ಕಷ್ಟಪಡ್ತಾನೆ ಅಂತ ಇನ್ನೂ ಹೆಚ್ಚಾಗಿ ರಿಟರ್ನ್ ಆಗಿ ಕೊಡ್ತಾ ಇದ್ದ. ಆದರೆ ಆ ರೈತನ ಏನು ಮಾಡ್ತಾ ಇದ್ದಾನೆ, ಹಲ್ಲೆಲೂಯಾ, ಬೇಜವಾಬ್ದಾರಿತನದಿಂದ ತನ್ನ ಒಳ್ಳೆಯ ತನವನ್ನು ತಾನೇ ಕೆಡಿಸ್ಕೊಂಡು ಬಿಡ್ತಾನೆ. ಹಲ್ಲೆಲೂಯಾ. ಸೊ ಆಗ ಏನಾಗ್ತದೆ ಅಂತ ಹೇಳಿದ್ರೆ ಆ ಫಲ ಬೇರೆಯವ್ರು ಸಿಗ್ತದೆ. ಇನ್ನು ಜೀವಿತದಲ್ಲೂ ಕೂಡ ಹಾಗೆ ಬ್ರದರ್ ಆ್ಯಂಡ್ ಸಿಸ್ಟರ್, ಹಲ್ಲೆಲೂಯಾ. ನಾನು ಬರೀ ಇಲ್ಲಿ ಒಂದು ರೈತನ ತೊಗೊಂಡು ಹೇಳ್ತಾ ಇಲ್ಲ, ಒಂದು ಯಜಮಾನ ತೊಗೊಂಡು ಹೇಳ್ತಾ ಇಲ್ಲ. ಯಜಮಾನನು ಅಂದರೆ ನಮ್ಮ ತಂದೆಯಾದ ಕರ್ತನು, ರೈತರಂದರೆ ನಾವು. ಹಲ್ಲೆಲೂಯಾ. ನಮಗೆ ಕೊಟ್ಟಿರುವ ಜವಾಬ್ದಾರಿಯನ್ನು ನಾವು ನಿರಂತರವಾಗಿ ನಿಭಾಯಿಸ್ಬೇಕಂತೆ. ಹಲ್ಲೆಲೂಯಾ. ದೇವರು ಇಲ್ಲಿ ಹೇಳ್ತಾ ಇದ್ದಾನೆ ಪ್ರಿಯರೇ, ಹಲ್ಲೆಲೂಯಾ. ದೇವರ ಮಾತಿನಿಂದ ನಮಗೆ ತಿಳಿಸ್ತಾ ಇದ್ದಾನೆ, ಆತನು ನಮಗೆ ಕೊಟ್ಟಿರುವ ಜವಾಬ್ದಾರಿಯನ್ನು ನಾವು ಹಲ್ಲೆಲೂಯಾ ಜೀವ ಇರೋವರೆಗೂ, ನಮ್ಮ ಜೀವನ ಮುಗಿದೋಗೋವರೆಗೂ, ಹಲ್ಲೆಲೂಯಾ, ಅಲ್ಲೇವರೆಗೂ ನಾವು ನಿಭಾಯಿಸ್ತಾ ಇರಬೇಕಂತೆ. ಸೊ ಒಂದು ವೇಳೆ ನೀನು ನಿಭಾಯಿಸಲಿಲ್ಲ ಅಂತ ಹೇಳಿದ್ರೆ ಅದು ಬೇರೆಯವ್ರಿಗೆ ಹೋಗ್ತದೆ. ಹಲ್ಲೆಲೂಯಾ, ಬೇರೆಯವ್ರಿಗೆ ಹೋಗ್ತದೆ. ಆಶೀರ್ವಾದಗಳು ಬೇರೆಯವ್ರಿಗೆ ಹೋಗ್ತದೆ. ಅಗ್ನಿ ಅಭಿಷೇಕ ಬೇರೆಯವ್ರಿಗೆ ಹೋಗ್ತದೆ. ಪ್ರತಿಯೊಂದು ಕೂಡ ನಿನಗೆ ಸಿಗಬೇಕಾಗಿದೆ ಬೇರೆಯವ್ರಿಗೆ ಹೋಗ್ತದೆ. ಅಲ್ಲಿ ಯಾರೂ ಕೂಡ ನಾಶ ಆಗೋದಿಲ್ಲ, ನಷ್ಟ ಆಗೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ನೀನು ನಷ್ಟ ಮಾಡ್ಕೊಳ್ತೀಯ ಅಷ್ಟೇ, ಅದು ದೇವರಿಗೇನು ನಷ್ಟ ಆಗೋದಿಲ್ಲ. ಯಾಕೆಂದರೆ ನೀನಿಲ್ಲ ಅಂತಂದರೆ ಇನ್ನೊಬ್ಬರು ನೋಡ್ಕೊತಾರೆ. ಹಲ್ಲೆಲೂಯಾ. ನೀನಿಲ್ಲಾಂದರೆ ನಾನಿಲ್ಲಾಂದರೆ ಇನ್ನೊಬ್ಬರು. ಸೊ ಇನ್ನು ಒಬ್ಬೊಬ್ಬರಿಂದ ಒಬ್ಬರಿಗೆ ನೀನು ಮಾಡೋಕ್ಕಾಗಲಿಲ್ಲ ಅಂದರೆ ಅದು ಇನ್ನೊಬ್ರಿಗೆ ಕೊಡ್ತಾರೆ. ನನ್ನ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಇನ್ನೊಬ್ರಿಗೆ ಕೊಡ್ತಾರೆ. ಹಲ್ಲೆಲೂಯಾ. ಸೊ ಅವ್ರ ಕೈಯಲ್ಲಿ ಮಾಡೋಕ್ಕಿಲ್ಲ ಅಂದರೆ ನನಗೆ ಕೊಡ್ತಾರೆ. ಹಿಂಗೇನೆ ನಿನ್ನ ಜವಾಬ್ದಾರಿ ತೊಗೊಂಡು ಪ್ರತಿಯೊಂದು ಕೂಡ ಹಲ್ಲೆಲೂಯಾ ನಿಭಾಯಿಸಿದಾಗ ನಿನ್ನ ಜೀವಿತದಲ್ಲಿ ಇನ್ನೂ ಹೆಚ್ಚಾಗಿ ದೇವರ ಆಶೀರ್ವಾದಗಳನ್ನು, ಹಲ್ಲೆಲೂಯಾ, ಇನ್ನೂ ಹೆಚ್ಚಾಗಿ ಫಲಗಳನ್ನು, ಇನ್ನೂ ಹೆಚ್ಚಾಗಿ ಆಶೀರ್ವಾದಗಳು, ಇನ್ನೂ ಹೆಚ್ಚಾಗಿ ಆತನ ಕೃಪೆ, ಇನ್ನೂ ಹೆಚ್ಚಾಗಿ ಆತನ ಫಲಗಳನ್ನು ಹಲ್ಲೆಲೂಯಾ ನೀನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಬ್ರದರ್ ಸಿಸ್ಟರ್. ಹಲ್ಲೆಲೂಯಾ. ಸೊ ಇದ್ರ ಮುಖಾಂತರ ನಾವೇನು ತಿಳ್ಕೊತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ಜೀವಿತದಲ್ಲಿ ಹಲ್ಲೆಲೂಯಾ ಎಷ್ಟೇ ಕಷ್ಟ ಬಂದರೂ ಕೂಡ ನಮ್ಮ ಪ್ರಾರ್ಥನೆ ನಿರಂತರವಾಗಿರಬೇಕು. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆ ಯಾವಾಗಲೂ ನಿರಂತರವಾಗಿಯೇ ಇರಬೇಕು, ಸಾಗ್ತಾ ಇರಬೇಕು ಮುಂದಕ್ಕೆ. ಸೊ ನಿಲ್ಲಿಸಕ್ಕೆ ಹೋಗ್ಬಾರ್ದು ಎಲ್ಲನೂ ಕೂಡ. ಹಲ್ಲೆಲೂಯಾ. ವಾಕ್ಯನೂ ಕೂಡ ಹಾಗೇನೆ ಎಲ್ಲಿಗೂ ನಿಲ್ಸಕ್ಕೆ ಹೋಗ್ಬಾರ್ದು. ಸೊ ದೇವ್ರದ್ರ ಮುಖಾಂತರ ಏನು ಹೇಳ್ತಾ ಇದ್ದಾನೆಂದರೆ, ನೀವು ಹಲ್ಲೆಲೂಯಾ ಬೇಸರಗೊಳ್ಳದೆ ಯಾರು ನಿರಂತರವಾಗಿ ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ನಾನು ಜೀವ ವೃಕ್ಷ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾನೆ ದೇವರು. ಒಂದು ವಾಕ್ಯದಲ್ಲೇ ನಾವು ನೋಡ್ತೇವೆ. ಹಲ್ಲೆಲೂಯಾ. ಸೊ ಅದೇ ರೀತಿಯಾಗಿ ನೀನು ಕೂಡ ಕಷ್ಟಪಡುವಾಗ, ಪ್ರತಿಯೊಂದು ದೇವರಿಗೋಸ್ಕರ ಪ್ರಯಾಸ ಪಡುವಾಗ ನಿನಗಂತ ಇಟ್ಟಿರುವುದು ನಿನಗೆ ಸಿಗ್ತದೆ. ನೀನು ಸಂಪೂರ್ಣವಾಗಿ ದೇವರ ಮೇಲೆ ಆದುಕೊಳ್ಬೇಕು, ಆಧಾರ ಪಡ್ಕೋಬೇಕು ಪ್ರಿಯರೇ. ಹಲ್ಲೆಲೂಯಾ. ನೀವು ತಪ್ಪ ಬೇರೆ బరులేరలేదయ్యా, నీవు తప్ప వేరెవరిని పూజించనయా, నిత్యము నీ నామముతో స్తుతించును, నిత్యము నీ నామముతో స్తుతించును. స్తుతి 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 ఆరాధనా, హల్లెలూయా హల్లెలూయా ఆరాధనా. హో డాడీ, థ్యాంక్ యూ లార్డ్, గ్లోరీ టు మాస్టర్. హల్లెలూయా. స్తుతి 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 ఆరాధనా, హల్లెలూయా హల్లెలూయా ఆరాధనా, ఆరాధనా 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 ఆరాధనా. ఆరాధన చేదును అన్ని వేళలా, ఆత్మతో సత్యముతో ఆరాధింతును. ఆరాధన చేదును అన్ని వేళలా, ఆత్మతో సత్యముతో ఆరాధింతును. నా ప్రాణ ప్రియుడు యేసయ్యకు, నన్ను కన్న తండ్రి నా యేసుకు. దేవా, నా ప్రాణ ప్రియుడు యేసయ్యకు, నన్ను కన్న తండ్రి నా యేసుకు. స్తుతి 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 ఆరాధనా, హల్లెలూయా హల్లెలూయా ఆరాధనా. ಹಲ್ಲೆಲೂಯಾ. ಸೊ ಪ್ರಿಯರೇ, ನಾವು ಯಾವಾಗಲೂ ದೇವರನ್ನು ಆರಾಧಿಸ್ತಾ ಇರಬೇಕು, ಕೊಂಡಾಡ್ತಾ ಇರಬೇಕು, ಆತನನ್ನು ಘನಪಡಿಸ್ತಾ ಇರಬೇಕು. ನಮ್ಮ ಜೀವಿತದಲ್ಲಿ ಪ್ರತಿಯೊಂದಕ್ಕೂ ಕೊರತೆ ಆಗಲಾರ್ದಂತೆ ದೇವರು ನೋಡ್ಕೊಳ್ತಾನೆ. ಹಲ್ಲೆಲೂಯಾ. ನನಗೆ ಆ ಕೊರತೆ ಇದೆ, ನನಗೆ ಈ ಕೊರತೆ ಇದೆ ಅಂತ ಬರೀ ನೀನು ಕೊರತೆಯಲ್ಲೇ ಕೊರಗ್ತಾ ಇದ್ದರೆ ಇನ್ನೂ ಹೆಚ್ಚಾಗಿ ಕೊರಗ್ತಾ ಇರ್ತೀಯೇ ಹೊರತು ಹಲ್ಲೆಲೂಯಾ ಮುಂದೆ ಬರೋದಕ್ಕೆ ಸಾಧ್ಯವಿಲ್ಲ. ನೀನು ಆ ಕೊರತೆ ಇದ್ದರೂ ಕೂಡ ದೇವರಿಗೆ ಸ್ತೋತ್ರ ಹೇಳುವಾಗ ನಿನ್ನ ಕೊರತೆ ದೇವರು ತೀರಿಸ್ತಾನೆ ಪ್ರಿಯರೇ. ಪ್ರತಿಯೊಂದು ಕೊರತೆ ಕೂಡ ನಮ್ಮ ದೇವರು ತಂದೆಯಾದ ಕರ್ತನು ತೀರಿಸ್ತಾರೆ. ಸೊ ಈ ವಾಕ್ಯದ ಮುಖಾಂತರ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಆಲ್ ಟು ಮೈ ಗಾಡ್ ಬ್ಲೆಸ್ ಯು. ಆಮೆನ್.